ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ಸಜೀವ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ದ ವರ್ಡ್ ಆಫ್ ಲೈಫ್ ಈ ಕಾರ್ಯಕ್ರಮಕ್ಕೆ ನೀವು ಯಾವಾಗಲೂ ಅದನ್ನು ವೀಕ್ಷಿಸ್ತಾ ಬಂದಿದ್ದೀರಿ, ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಬಂದಿದ್ದೀರಿ, ವಾಕ್ಯವನ್ನು ಕೇಳುತ್ತಾ ಬಂದಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರ. ನನ್ನೊಟ್ಟಿಗೆ ಸಹೋದರನಾದ ರಾಜೇಂದ್ರ ಬ್ರದರ್ ಇದ್ದಾರೆ. ಅವರು ಒಂದು ಆರಾಧನೆ ಗೀತೆಯನ್ನು ಹಾಡುತ್ತಾರೆ. ಅದರ ನಂತರ ನಾವು ದೇವರ ವಾಕ್ಯವನ್ನು ಕೇಳುವ, ಮುಂದುವರಿಸುವ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಿದ್ದಾನೆ. ದೇವರ ಕೃಪೆಯು ಯಾವಾಗಲೂ ನಿಮ್ಮೊಂದಿಗೆ ಇದೆ. ಪೌಲನಿಗೆ ದೇವರು ಹೇಳ್ತಾನೆ, ಕರ್ತನ ಆದೇಶ ಹೇಳ್ತಾನೆ, ನನ್ನ ಕೃಪೆ ನಿನಗೆ ಸಾಕು. ಅಂದರೆ ಬಲಹೀನತೆಯಲ್ಲಿ ಆತನ ಬಲವು ಪೂರ್ಣ ಸಾಧಕವಾದದ್ದು. ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ ನಾವೆಲ್ಲರೂ ಸ್ವಲ್ಪ ಹೊತ್ತು ಆತನನ್ನು ಆರಾಧಿಸೋಣ. ಯೇಸುವೇ, ನನ್ನೇಸುವೇ, ನಿನಗೆ ಯಾರೂ ಇಲ್ಲ. ಯೇಸುವೇ, ನನ್ನೇಸುವೇ, ನಿನಗೆ ಯಾರೂ ಇಲ್ಲ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ. 10,000ರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ನನ್ ಕರ್ತನೇ. ಸಾರೋನಿನ ಪುಷ್ಪ ನೀತಾಗಿನ ತಾವರೆ, ನಿನ್ನನ್ನು ನಾ ಕಾಣುವೆ. 10,000ರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ ನೀತಾಗಿನ ತಾವರೆ, ನಿನ್ನನ್ನು ನಾ ಕಾಣುವೆ. ಯೇಸುವೇ, ನನ್ನೇಸುವೇ, ನಿಮ್ಮ ಹಾಗೆ ಯಾರೂ ಇಲ್ಲ. ಯೇಸುವೇ, ನನ್ನೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನನ್ನು ನೋಡಲು, ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ನಿನ್ನನ್ನು ನೋಡಲು, ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ನಿನ್ನನ್ನು ನೋಡಲು, ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಯೇಸುವೇ, ನನ್ನೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ, ನನ್ನೇಸುವೇ, ನಿಮ್ಮ ಹಾಗೆ ಯಾರೂ ಇಲ್ಲ. ಪ್ರೈಸ್ ದ ಲಾರ್ಡ್. ಇದು ವಾಕ್ಯದ ಸಮಯ.
ವಾಕ್ಯವನ್ನು ಕೇಳುವಂಥ ಸಮಯ. ದೇವರ ವಾಕ್ಯ ಇಬ್ಬಾಯಿ ಕತ್ತಿಯಾಗಿದೆ. ಮತ್ತು ದೇವರ ವಾಕ್ಯವನ್ನು ಕೇಳುವವನಿಗೆ ಸುಕ್ಷೇಮ ಉಂಟಾಗುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಪ್ರಿಯ ದೇವಜನರೇ, ಕರ್ತನಾದ ಯೇಸು ಕ್ರಿಸ್ತನು ನಾವು ಸತ್ಯವೇದದಲ್ಲಿ ನೋಡುವಾಗ ಅನೇಕ ಅದ್ಭುತ ಕಾರ್ಯ, ಸೂಚಕ ಕಾರ್ಯಗಳನ್ನು ಮಾಡಿದ್ದಾನೆ. ಒಂದೊಂದು ಅದ್ಭುತ ಕಾರ್ಯ, ಒಂದೊಂದು ಸೂಚಕ ಕಾರ್ಯವನ್ನು ನೋಡುವಾಗ, ನಾವು ಓದುವಾಗ ಅದರಲ್ಲಿ ಅನೇಕ ಸಂಗತಿಗಳು ನಮಗೆ ಕಲಿತುಕೊಳ್ಳಲಿಕ್ಕೆ ಇದೆ, ನಮಗೆ ತಿಳುವಳಿಕೆ ಇದೆ. ಮತ್ತು ಅನೇಕ ವಿಧವಾಗಿ ಕೆಲವರು ನಂಬಿದಾಗ ಅದ್ಭುತ ಕಾರ್ಯಗಳಾಗಿದೆ, ನಂಬದೆ ಹೋದಾಗ ಕರ್ತನು ಏನು ಮಾಡಲಿಲ್ಲ ಅಂತ ಎಲ್ಲ ಸನ್ನಿವೇಶಗಳಿದೆ. ಆ ಶಿಷ್ಯನಾದ ಯೋಹಾನ, ಸಂತ ಯೋಹಾನ, ಜಾನ್ ಅವರು ಯೇಸು ಕ್ರಿಸ್ತನ ಕುರಿತಾಗಿ ಬರೆಯುವಾಗ, ಯೇಸು ಕ್ರಿಸ್ತನು ಮಾಡಿದ ಕಾರ್ಯಗಳನ್ನು ನಾವು ಎಲ್ಲವನ್ನು ಬರೀಲಿಕ್ಕೆ ಹೋದರೆ ಪುಟಗಳೇ ಸಾಲದು, ಲೋಕದಲ್ಲಿರುವ ಪುಟಗಳೇ ಸಾಲದು ಎಂಬುದಾಗಿ ಆತನು ಬರೆದಿದ್ದಾನೆ. ಇವತ್ತು ಯೇಸು ಕ್ರಿಸ್ತನು ಮಾಡಿದ ಒಂದು ಅದ್ಭುತ ಕಾರ್ಯವನ್ನು ನಾವು ನೋಡುವ. ಅದೇನೆಂದರೆ, ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 46ನೇ ವಚನದಿಂದ 52ನೇ ವಚನದವರೆಗೆ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 46ನೇ ವಚನದಿಂದ 52ನೇ ವಚನದವರೆಗೆ. ಇದರ ಹೆಡ್ಡಿಂಗ್ ಇದೆ, ಯೇಸು ಬಾರ್ತಿಮಾಯನ್ ಎಂಬ ಒಬ್ಬ ಕುರುಡನಿಗೆ ದೃಷ್ಟಿಯನ್ನು ಕೊಟ್ಟದ್ದು ಎಂಬುದಾಗಿ. ಅದು ಹೆಡ್ಡಿಂಗ್. ಬಟ್ ವಾಕ್ಯ ಓದುವಾಗ ದೃಷ್ಟಿ ಅಲ್ಲ, ಕಣ್ಣನ್ನು ಕೊಟ್ಟದ್ದು. ಅಲ್ಲಿ ದೃಷ್ಟಿ ಕೊಟ್ಟದಂತ ಬರೆದಿದೆ, ಕಣ್ಣನ್ನೇ ಕೊಟ್ಟದ್ದು. ಕಣ್ಣು ಇಲ್ಲದಿದ್ದರೆ ದೃಷ್ಟಿಯಲ್ಲಿರೋದು. ಕಣ್ಣು ಇರ್ತದೆ, ದೃಷ್ಟಿ ಕಾಣುವುದಿಲ್ಲ. ಕೆಲವರಿಗೆ ಕಣ್ಣು ಗುಡ್ಡೇ ಇರುವುದಿಲ್ಲ. ಬಟ್ ಇಲ್ಲಿ ವಾಕ್ಯವನ್ನು ಓದುವಾಗ ನಮಗೆ ಅರ್ಥ ಆಗ್ತದೆ, ಕೇವಲ ದೃಷ್ಟಿಯ ಅಥವಾ ಕಣ್ಣನ್ನೇ ಕೊಟ್ಟಿದ್ದಾರೆ ಎಂಬುದಾಗಿ. ಓಕೆ, ಈ ವಚನ ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ 29ರಿಂದ 34ನೇ ವಚನದಲ್ಲಿದೆ. ಮತ್ತು ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 35ರಿಂದ 43ರವರೆಗೆ ಬರೆಯಲ್ಪಟ್ಟಿದೆ. ಈ ವಾಕ್ಯವನ್ನು ನಾವು ಓದುವ. ಆಮೇಲೆ ಅವರು ಯೆರಿಕೋವಿಗೆ ಬಂದರು. ಆತನು ಆತನ ಶಿಷ್ಯರು ಬಹುಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತೀಮಾಯನ ಮಗನಾದ ಬಾರ್ತಿಮಾಯನು ದಾರಿಯ ಮಗ್ಗುಲಲ್ಲಿ ಕೂತಿದ್ದನು. ಅವನು ಕುರುಡ ಭಿಕ್ಷುಕಗಾರನು. ಒಂದನೇ ಕುರುಡ, ಎರಡನೇದು ಆತನು ಭಿಕ್ಷೆ ಬೇಡುವವ. ಯಾಕೆಂದರೆ ಬೇರೆ ಮಾರ್ಗ ಇಲ್ಲ ಆತನಿಗೆ. ಅವನು ತಿನ್ನಬೇಕಾದ್ರೆ, ಬದುಕಬೇಕಾದ್ರೆ ಭಿಕ್ಷೆ ಬೇಡಬೇಕಿತ್ತು. ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸುವೆಂದು ಅವನು ಕೇಳಿ, ದಾವಿದ ಕುಮಾರನೇ ಯೇಸುವೆ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ, ಅಂದರೆ ಕರೆಯುವುದಕ್ಕೆ, ಬೊಬ್ಬೆ ಹಾಕುವುದಕ್ಕೆ ಪ್ರಾರಂಭಿಸಿದನು. ಇಲ್ಲಿ ಕೂಗಿಕೊಳ್ಳುವುದು ಅಂದರೆ, ಬ್ಯಾಂಗ್ಳೂರಿಗೆ ಹೋದರೆ ಅವನನ್ನು ಸ್ವಲ್ಪ ಕೂಗು ಅಂತ, ಅಂದರೆ ಅವನನ್ನು ಕರೆ ಅಂತ. ಮಂಗಳೂರಿನಲ್ಲಿ ಅವ ಕೂಗ್ತಾ ಇದ್ದಾನೆ ಅಂತ ಹೇಳಿದರೆ ಅವನು ಅಳ್ತಾ ಇದ್ದಾನೆ ಅಂತ ವ್ಯತ್ಯಾಸ ಇದೆ. ಇದು ಮಂಗಳೂರಿನವರಿಗೆ ಅರ್ಥ ಮಾಡುವಾಗ ಕೂಗಿದಂದರೆ ಅತ್ತದಂತ ಆಗ್ತದೆ, ಬೆಂಗಳೂರಿನವರು ಅರ್ಥ ಮಾಡುವಾಗ ಕರೆದದ್ದು ಅಂತ ಎಂಬುದಾಗಿ ಅರ್ಥ ಆಗ್ತದೆ. ಬಟ್ ಇಲ್ಲಿ ಕೂಗಿದ್ದು ಅಂದರೆ ಯೇಸುವನ್ನು ಕರೆದನು ಅಂತ ಅರ್ಥ. ಪ್ರಾರಂಭಿಸಿದನು. ಅನೇಕರು ಆತನಿಗೆ ಸುಮ್ಮನಿರು ಎಂಬುದಾಗಿ ಗದರಿಸಿದರು. ಅವನನ್ನು ಗದರಿಸಲು ಅವನು ತಿರುಗಿಗಾರ್ದ ನಿಲ್ಲಿಲ್ಲ. ದಾವಿದ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಇನ್ನು ಗದರಿಸಿದ್ರು, ಮತ್ತಷ್ಟು ಕೂಗಿಕೊಂಡು. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಏಳು, ನಿನ್ನನ್ನು ಕರೆಯುತ್ತಾನೆ ಅಂದರು. ಅವನು ತನ್ನ ಹೊದಿಕೆಯನ್ನು ತೆಗೆದುಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಯೇಸು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ, ಮಾಸ್ಟರ್ ಎಂಬುದಾಗಿ ಅಂದನು. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿ ಅದೇ ಎಂದು ಹೇಳಿದನು. ಕೂಡಲೇ ಅವನಿಗೆ ಕಣ್ಣು ಬಂದವು. ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು. ನನ್ನ ಪ್ರಿಯ ದೇವಜನರೇ, ಇಲ್ಲಿ ಈ ಒಂದೊಂದೇ ವಿಷಯವನ್ನು, ವಾಕ್ಯವನ್ನು ನಾವು ಓದುವಾಗ ಅಥವಾ ತಿಳ್ಕೊಳ್ಳುವಾಗ ಅದರಲ್ಲಿ ಬಹಳ ನಿಗೂಢತೆ ಇದೆ. ಅದನ್ನು ಪವಿತ್ರಾತ್ಮನ ಮೂಲಕ ಗ್ರಹಿಸಿಕೊಂಡಾಗ ಅದರ ಅರ್ಥ ನಮಗೆ ಕ್ಲಿಯರ್ ಆಗ್ತದೆ. ಒಂದನೇದು, ಆಕೆ ಕುರುಡನು ಭಿಕ್ಷೆ ಬೇಡುವಾಗ ಅವರ ಹತ್ರ ಕುರುಡರಿಗೆ ಇದು ಭಿಕ್ಷೆ ಬೇಡುವವರಿಗೆ ಒಂದು ಹೊದಿಕೆ ಇರ್ತದೆ, ಬಟ್ಟೆ. ಆ ಹೊದಿಕೆಯನ್ನು ಹಾಕಿಕೊಂಡು ಅವರು ಭಿಕ್ಷೆಗೆ ಕೂಗ್ತಾರೆ, ಅಂದರೆ ಕರೆಯುತ್ತಾರೆ.
ಭಿಕ್ಷೆ ಕೊಡಿ ಎಂಬುದಾಗಿ. ಬಟ್ ಭಿಕ್ಷೆ ಬೇಡುವಂಥವನು ಆ ದಾರಿ ಮಗ್ಗುಲಲ್ಲಿ ಒಂದು ಸೌಂಡನ್ನು ಕೇಳ್ತಾ ಇದ್ದಾನೆ. ಏನಾಯಿತು ಅಂತ ಕೇಳುವಾಗ ಈ ದಾರಿಯಲ್ಲಿ ಯೇಸು ಬರ್ತಾ ಇದ್ದಾನೆ. ಯೇಸುವಿನ ಬಗ್ಗೆ ಅವನು ಕೇಳಿದ್ದಾನೆ. ಯೇಸು ಮಾಡಿದ ಅದ್ಭುತ ಕಾರ್ಯದ ಬಗ್ಗೆ ಆತನಿಗೆ ಗೊತ್ತಿರಬೇಕು. ಅದಕ್ಕೆ ಅವನು ದಾವಿದ ಕುಮಾರನೇ ನನ್ನನ್ನು ಕರುಣಿಸು, ಯೇಸುವೇ ನನ್ನನ್ನು ಕರುಣಿಸು ಎಂಬುದಾಗಿ ಹೇಳಿದ. ಆಗ ಅವನಿಗೆ ಜನರು ಅಡ್ಡಿ ಮಾಡಿ, ಹೇ ಗದರಿ ಸುಮ್ಮನಿರು. ಆದರೆ ಅವನಿಗೆ ಗೊತ್ತುಂಟು, ನಾನು ಯೇಸುವನ್ನು ಕೇಳಿಕೊಂಡರೆ ಯೇಸು ನನಗೆ ನೂತನ ಕಣ್ಣನ್ನು ಕೊಡುತ್ತಾನೆ ಎಂಬುದಾಗಿ ಆತನಿಗೆ ಗೊತ್ತಿತ್ತು. ನಾನು ಕೇಳಿದರೆ ನೋಡಿ, ಅಲ್ಲಿ ಅವನ ಫೋಕಸ್ ಇರುವುದು ತನಗೆ ಕಣ್ಣು ಬರಬೇಕು, ನನ್ನ ದೃಷ್ಟಿ ಸರಿಯಾಗಬೇಕು, ನಾನು ಇತರರು ನೋಡಿದಂತೆ ನೋಡಬೇಕು. ಒಂದು ಆಲೋಚನೆ ಮಾಡಿ, ಅವನು ಕುರುಡ, ಅವನಿಗೆ ಕಣ್ಣಿಲ್ಲದವರಿಗೆ ಅಥವಾ ಕುರುಡರಿಗೆ ಕಣ್ಣು ಗುಡ್ಡೇ ಇಲ್ಲ. ಏಕೆ? ಅದು ಲಾಸ್ಟಿಗೆ ಗೊತ್ತಾಗ್ತದೆ. 2 ಅಧ್ಯಾಯವನ್ನು ಓದುವಾಗ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಅವನು ಹುಟ್ಟು ಕುರುಡನೆಂಬುದಾಗಿ ಮನವರಿಕೆ ಆಗುತ್ತೆ. ಕಣ್ಣಿಲ್ಲದವನಿಗೆ ಬೆಳಕು ಕಾಣುವುದಿಲ್ಲ, ಬೆಳಕು ನೋಡುವುದಿಲ್ಲ, ಅವನಿಗೆ ಕತ್ತಲೆ. ಮತ್ತು ಯಾವ ಪ್ರಾಣಿಗಳು ಹೇಗೆ ಇವೆ, ಯಾವ ಪ್ರಾಣಿಗಳಿಗೆ ಎಂಥ ಚರ್ಮ ಇದೆ, ಪ್ರಾಣಿಗಳಿಗೆ ಯಾವ ಸೌಂದರ್ಯ ಇದೆ ಎಂಬುದಾಗಿ ನಮಗೆ ಗೊತ್ತಿದೆ. ನಮಗೆಲ್ಲ ಬಣ್ಣಗಳು ಗೊತ್ತಿದೆ, ಯಾಕೆಂದರೆ ನಮ್ಮ ಕಣ್ಣು ಕಾಣುತ್ತವೆ. ಯಾವ ಬಣ್ಣ ಬಿಳಿ ಬಣ್ಣ ಅಂದರೆ ಏನು? ಖಾಲಿ ಹೆಸರು ಮಾತ್ರ ಕೇಳುವುದವ. ನೀಲಿ ಬಣ್ಣ, ಬಿಳಿ ಬಣ್ಣ, ಕೆಂಪು ಬಣ್ಣ, ಪರ್ಪಲ್ ಬಣ್ಣ, ಗುಲಾಬಿ ಬಣ್ಣ, ಹಳದಿ ಬಣ್ಣ, ಬಣ್ಣದ ಹೆಸರು ಮಾತ್ರ ಕೇಳಿದಾನೆ. ಅದು ಮಾತ್ರ ಅವನಿಗೆ ಕಿವಿಯಲ್ಲಿ ಕೇಳಿ ಬುದ್ಧಿಗೆ ಗೊತ್ತು. ಅವನ ಬುದ್ಧಿ ಸರಿ ಇದೆ, ಕಿವಿ ಸರಿ ಇದೆ, ಕೈ ಸರಿ ಇದೆ, ಕಾಲು ಸರಿ ಇದೆ. ಈಗ ಪ್ರಾಬ್ಲಮ್ ಏನು? ಕಣ್ಣು ದೇಹಕ್ಕೆ ದೀಪವಾಗಿದೆ. ಕಣ್ಣು ನೆಟ್ಟಾಗಿದ್ದರೆ ಎಲ್ಲವೂ ನೆಟ್ಟಾಗಿ ಎಂಬುದಾಗಿ. ನಮ್ಮ ದೇಹಕ್ಕೆ ದೀಪವಾಗಿರುವಂಥದ್ದು ಕಣ್ಣು. ಆ ದೀಪವೇ ಆರಿ ಹೋಗಿದೆ ಇವನ ಜೀವಿತದಲ್ಲಿ. ಬಣ್ಣ ಗೊತ್ತಿಲ್ಲ, ಫೀಮೇಲ್ಸ್ಗಳು ಹೇಗಿದ್ದಾರೆ, ಮೇಲ್ಸ್ಗಳು ಹೇಗಿದ್ದಾರೆ, ಪುರುಷರ ರೂಪ ಯಾವುದು, ಸ್ತ್ರೀಯರ ರೂಪ ಯಾವುದು, ಗಡ್ಡ ಹೇಗೆ ಇದೆ, ಹೇಗೆ ಸೌಂದರ್ಯ ಗಡ್ಡ ಬಂದರೆ, ಗಡ್ಡ ತೆಗೆದ್ರೆ ಹೇಗೆ, ಒಂದು ಕೂಡ ಅವನಿಗೆ ಗೊತ್ತಿಲ್ಲ. ಖಾಲಿ ಮುಟ್ಟಿ ಮಾತ್ರ ಗೊತ್ತಿರಬೇಕು. ಆ ಗಡ್ಡ ಅಂದರೆ ಹೀಗೆ ಇದೆ, ಹಣ ಅಂದರೆ ಹೀಗೆ ಇದೆ, ಬಂಗಾರ ಅಂದರೆ ಗೋಲ್ಡ್ ಕಲರ್ ಇದು, ಸಿಲ್ವರ್ ಕಲರ್ ಇದು. ಅದು ಆ ವಸ್ತುವನ್ನು ಮುಟ್ಟಿ ಅವನಿಗೆ ಅನುಭವ ಆಗಬೇಕಾಗಲಿ. ಬಟ್ ಕಣ್ಣಿನಿಂದ ನೋಡಿದ ಯಾವ ಅನುಭವ ಇಲ್ಲ. ನನ್ನ ತಾಯಿಯ ರೂಪ ಯಾವುದು, ನನ್ನ ತಮ್ಮನ ರೂಪ ಯಾವುದು, ಏನು ಗುರುತಿಲ್ಲ. ಖಾಲಿ ಸ್ವರದಲ್ಲಿ ಮಾತ್ರ ಗುರುತಿಸುವುದು ತಾಯಿಯ ಸ್ವರ, ತಂದೆಯ ಸ್ವರ, ಓನ್ಲಿ ಸ್ವರದಲ್ಲಿ. ಇವನಿಗೀಗ ಕಣ್ಣು ಬೇಕು. ನಾವು ನೋಡಿದ ಹಾಗೆ ಅವನಿಗೆ ನೋಡಲಿಕ್ಕೆ ಆಸೆ ಇದೆ. ಇತರರು ಅವನ ಕುಟುಂಬದವರು ನೋಡುವಾಗೆ ನೋಡಲಿಕ್ಕೆ ಆತನಿಗೆ ಆಸೆ ಇದೆ. ಆದರೆ ನನ್ನ ಪ್ರಿಯ ದೇವಜನರೇ, ಇಲ್ಲಿ ಆತನು ಹೇಳ್ತಾನೆ, ದಾವಿದ ಕುಮಾರನ, ಅಲ್ಲಿ ಅವರು ಗದರಿಸಿದ್ದಾರೆ. ಇವನು ಹೇಳ್ತಾನೆ, ದಾವಿದ ಕುಮಾರನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಏಳು ನಿನ್ನನ್ನು ಕರೆಯುತ್ತಾನೆ, ಧೈರ್ಯವಿರಲಿ, ಏಳು ನಿನ್ನನ್ನು ಕರೆಯುತ್ತಾನೆ ಅಂದರು. ಅವ್ರು ಹೇಳಿದ್ರು, ಆಗ ನಿನ್ನನ್ನು ಕರೀತಾನೆ, ನೀನು ಏಳು, ನಿನಗೆ ಧೈರ್ಯವಿರಲಿ ಅಂತ ಅವ್ರು ಹೇಳ್ತಾರೆ. ಅವನು ಎಷ್ಟು ಕೇಳಿದಾನ. ಬಟ್ ಅವನು ಅಲ್ಲಿ ಮುಂದೆ ಹೇಳ್ತದೆ, ಅವನು ತನ್ನ ಹೊದಿಕೆಯನ್ನು ತೆಗೆದು ಹಾಕಿ, ಆ ಭಿಕ್ಷೆ ಬೇಡುವವರ ಹತ್ರ ಇರುವಂಥ ಹೊದಿಕೆಯನ್ನು ಅವನು ತೆಗೆದು ಹಾಕಿಬಿಟ್ಟ. ಯಾಕೆ? ಕಣ್ಣು ಈಗ ನಾನು ಹೋಗ್ತಾ ಇದ್ದೇನೆ ಯಾರ ಹತ್ರ? ನನ್ನ ಕರ್ತನಾದ ಯೇಸು, ದಾವಿದ ಕುಮಾರನಾಗಿರುವ ಯೇಸು. ಆಗ ದಾವಿದ ಕುಮಾರನು. ಯಾಕೆ? ದಾವಿದನ ಮನೆತನದಿಂದ ಆತನು ಹುಟ್ಟಿ ಬಂದಿದ್ದಾನೆ. ಅದಕ್ಕೆ ದಾವಿದನ ಕುಮಾರನು. ಸತ್ತು ಹೂಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದು, ಸತ್ತದರಲ್ಲಿ ಪ್ರಥಮ ಫಲ, ಎದ್ದದರಲ್ಲಿ ಪ್ರಥಮ ಫಲ ಆಗಿ ದೇವರ ಮಗನು ಆತನು ಮೆಸ್ಸಿಯ, ಮಸ್ಸಾಯ, ಆತನು ಕರ್ತನು. ಈಗ ಕರ್ತನೇ ಯೇಸುವೆ ಎಂಬುದಾಗಿ ನಾವು ಕೂಗುವಂಥದ್ದು. ಈಗ ನೀವು ಮತ್ತು ನಾನು ದಾವಿದ ಕುಮಾರನ ನನ್ನನ್ನು ಕರುಣಿಸು ಅಂತ ಕೂಗಬೇಕಾಗಿಲ್ಲ. ಆಲ್ರೆಡಿ ದೇವರ ಕರುಣೆ ನಮ್ಮ ಮೇಲೆ ಇದೆ. ಯಾಕೆ? ನೀವು 11ನೇ ಅಧ್ಯಾಯ ಓದುವಾಗ ರೋಮಾಪುರ, ಅಲ್ಲಿ ದೇವರು ನಮ್ಮನ್ನು ಕರುಣಿಸುವುದು ಅಲ್ಲಿ ಬರೆದಿದ್ದಾರೆ. 12ನೇ ಅಧ್ಯಾಯಕ್ಕೆ ಬಂದಾಗ ಅವನು ಹೇಳ್ತಾನೆ, ರೋಮಾಪುರ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು. ಅಂದರೆ ನಿಮ್ಮನ್ನು ನನ್ನನ್ನು ದೇವರು ಹೇಗೆ ಕರುಣಿಸಿದ್ದಾನೆ, ದೇವರು ನಮ್ಮನ್ನು ಕರುಣಿಸಿದ ಆತನ ಕರುಣೆಯನ್ನು ನೆನಪಿಗೆ ತಂದು. ಈಗ ಸ್ವಾಮಿ ನನ್ನನ್ನು ಕರುಣಿಸು, ನನ್ನ ಮೇಲೆ ದಯೆ ಇಡು ಅಂತ ಕೇಳಬೇಕಾಗಿಲ್ಲ. ದಾವಿದ ಕುಮಾರನೇ ಎಂಬುದಾಗಿ ಕೇಳಬೇಕಾಗಿಲ್ಲ. ಆಲ್ರೆಡಿ ಕರುಣಿಸಿದ್ದಾನೆ. ಆತನ ಕರುಣೆಯನ್ನು ನಾವು ನೆನಪಿಗೆ ತರಬೇಕಷ್ಟೇ.
ನಾವು ಆತನ ಕರುಣೆ ನೆನಪಿಗೆ ತರಬೇಕು. ಓಕೆ ಪ್ರಿಯರೇ, ಹೊದಿಕೆಯನ್ನು ತೆಗೆದುಹಾಕಿದ. ಯಾವುದು? ಭಿಕ್ಷುಕನ ಹೊದಿಕೆಯನ್ನು ತೆಗೆದು ಬಿಟ್ಟ. ಯಾಕೆ? ಈಗ ನಾನು ಎಲ್ಲಿಗೆ ಹೋಗ್ತಿದ್ದೇನೆ? ಯೇಸು ಕ್ರಿಸ್ತನ ಹತ್ರ ಹೋಗ್ತಾ ಇದ್ದೇನೆ. ಯೇಸು ನನಗೆ ಕಣ್ಣನ್ನು ಕೊಡುತ್ತಾನೆ. ಯೇಸು ನನ್ನ ಕಣ್ಣನ್ನು ಕೊಡುತ್ತಾನೆ. ಆತನು ಎಂತ ಹೇಳಿ ತೆಗೆದಾಕಿ ತಟ್ಟನೆ ಎದ್ದು ಬಿಟ್ಟ. ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಆತನು ಬಂದ. ಆತನು ತಟ್ಟನೆ ಎದ್ದ, ಯೇಸುವಿನ ಬಳಿಗೆ ಬಂದ. ಇಲ್ಲಿ ಅರ್ಥ ಮಾಡಿಕೊಳ್ಳಿ, ಒಬ್ಬ ಕುರುಡನಿಗೆ ಯೇಸುವಿನ ಸ್ವರ ಕೇಳಿತು. ಈಗ ಯಾವ ಸ್ಥಳದಲ್ಲಿ ಇದ್ದಾನೆ ಎಂಬುದಾಗಿ ಆತನ ಜ್ಞಾನಕ್ಕೆ ಗೊತ್ತು. ಕಿವಿ ಶಬ್ದ ಕೇಳಿದೆ, ಯಾವ ಸ್ಪಾಟಲ್ಲಿ ಇದ್ದಾನೆ ಎಂಬುದಾಗಿ ಅವನಿಗೆ ಅಂದಾಜಾಗಿದೆ. ಈಗ ಕುರುಡ ಯೇಸುವಿನ ಬಳಿಗೆ ಹೋಗಬೇಕಾದ್ರೆ ಆತನನ್ನು ಯಾರಾದರೂ ಅಲ್ಲಿರುವವರು ಕರ್ಕೊಂಡು ಹೋಗಬೇಕು. ಬೈಬಲ್ ಹೇಳ್ತದೆ, ಯಾರು ಕರ್ಕೊಂಡು ಹೋದ ಉಲ್ಲೇಖ ಇಲ್ಲಿ ಬರೀಲಿಲ್ಲ. ಇಲ್ಲಿ ಹೇಳ್ತದೆ, ಆತನು ತೆಗೆದು ಹಾಕಿ ತಟ್ಟನೆ ಎದ್ದು, ಇಮ್ಮಿಡಿಯೇಟ್ಲಿ ರೆಸ್ಪಾಂಡ್. ಅವನನ್ನು ಕರೆಯಿರನ್ನಲು, ಧೈರ್ಯವಿರಲಿ, ಏಳು, ನಿನ್ನನ್ನು ಕರೆಯುತ್ತಾನೆ. ಯಾರು ಕರೆಯುತ್ತಾನೆ? ಯೇಸು ನಿನ್ನನ್ನು ಕರೆಯುತ್ತಾನೆ. ಪ್ರಿಯರೇ, ಅಲ್ಲಿ ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ಯೇಸು ಬೆಟ್ಟವನ್ನು ಏರಿ ತನಗೆ ಬೇಕಾದವರನ್ನು ಅಂದರೆ ಯೇಸುವಿನ ಹತ್ತಿರಕ್ಕೆ ಕರೆಯಲು ಅವರೆಲ್ಲರೂ ಆತನ ಬಳಿಗೆ ಬಂದರು. ಇವರು ಯಾರು? ಕುರುಡರಲ್ಲ. ಇವರ ಕಣ್ಣು ಕಾಣ್ತದೆ, ಕಿವಿ ಕೇಳ್ತದೆ, ಎಲ್ಲ ಅಂಗ ಕರೆಕ್ಟ್ ಇದೆ. ಇವರು ಶಿಷ್ಯರು, ಯೇಸುವಿನ ಶಿಷ್ಯರು. ಅಲ್ಲಿ ಹೆಸರು ಬರೆದ ಯಾರ್ಯಾರು ಬಂದರು ಎಂಬುದಾಗಿ. ಇವತ್ತು ಯೇಸು ನಿಮ್ಮನ್ನು ಕರೀತಾ ಇದ್ದಾನೆ. ಒಂದು ವೇಳೆ ನೀವು ರಕ್ಷಣೆ ಹೊಂದದೇ ಇರುವವರಾದರೆ, ಯಾವ ವ್ಯಕ್ತಿ ರಕ್ಷಣೆ ಹೊಂದಲಿಲ್ಲ, ಯಾವ ವ್ಯಕ್ತಿ ದೇವರ ಮಗನಾಗಿ ಮಾರ್ಪಡಲಿಲ್ಲ, ಯಾವ ವ್ಯಕ್ತಿ ನಿತ್ಯ ಜೀವವನ್ನು ಹೊಂದಲಿಲ್ಲ, ನಿತ್ಯ ಜೀವವನ್ನು ಹೊಂದುವುದಕ್ಕೋಸ್ಕರ, ಅಂಧಕಾರದ ದೊರೆತನದಿಂದ ಬಿಡುಗಡೆ ಹೊಂದುವುದಕ್ಕೋಸ್ಕರ, ಯೇಸು ಕ್ರಿಸ್ತನ ಪುನರುತ್ಥಾನದ ಶಕ್ತಿಯನ್ನು ಹೊಂದುವುದಕ್ಕೋಸ್ಕರ, ಯೇಸುವಿನ ಜೀವ ಅವರಲ್ಲಿ ಉಂಟಾಗುವುದಕ್ಕೋಸ್ಕರ, ತಂದೆಯಾದ ದೇವರಿಗೆ ಮಗನಾಗುವುದಕ್ಕೋಸ್ಕರ ಯೇಸು ನಿಮ್ಮನ್ನು ಕರೀತಾ ಇದ್ದಾನೆ. ನಾನು ಆಲ್ರೆಡಿ ಬಂದಿದ್ದೇನೆ, ನಾನು ಅಪ್ಪ ತಂದೆ ಎಂಬುದಾಗಿ ಕರೆಯುವ ಮಗನಾತ್ಮನನ್ನು ದೇವರು ನಮಗೆ ಕೊಟ್ಟಿದ್ದಾನೆ, ಕರೀತಾ ಇದ್ದಾನೆ. ಈ ಡಿಸೆಂಬರ್ ತಿಂಗಳಿನಲ್ಲಿ ನನ್ನ ಪ್ರಿಯ ದೇವಜನರೇ, ಇನ್ನು ಸ್ವಲ್ಪ ದಿವಸ ಉಳಿದಿದೆ. 26ನೇ ಇಸವಿಗೆ ನಾವು ಹೋಗ್ತೇವೆ. ಹೊಸ ವರ್ಷವನ್ನು ನಾವು ಪ್ರಾರಂಭಿಸುತ್ತೇವೆ. ಹೊಸ ವರ್ಷಕ್ಕಿಂತ ಮುಂಚೆ ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಡ್ಲಿಕ್ಕೆ ಮನಸ್ಸಿರುವುದಾದರೆ, ನೂತನ ಸೃಷ್ಟಿಯಾಗುವುದಕ್ಕೆ ಮನಸ್ಸಿರುವುದಾದರೆ, ನಿತ್ಯ ಜೀವವನ್ನು ಹೊಂದುವುದಕ್ಕೆ ಮನಸ್ಸಿರುವುದಾದರೆ, ಯೇಸು ನಿಮ್ಮನ್ನು ಕರೆಯುತ್ತಾ ಇದ್ದಾನೆ ಆತನ ಜೀವವನ್ನು ಹೊಂದುವುದಕ್ಕೋಸ್ಕರ. ಎಲ್ಲ ಸಂಪ್ರದಾಯಗಳನ್ನು ಬಿಟ್ಟು ಆತನ ಕರೆಗೆ ಹೋಗೊಟ್ಟು ಆತನನ್ನು ಸ್ವೀಕಾರ ಮಾಡುವುದಾದರೆ ನಾವು ಪರಲೋಕದ ತಂದೆಗೆ ದೇವರ ಮಕ್ಕಳಾಗಿ ನಾವು ಮಾರ್ಪಡುತ್ತೇವೆ. ಇಲ್ಲಿ ಕುರುಡನನ್ನು ಕರೆದ, ಅವನು ಭಿಕ್ಷುಕ, ಬೇಡ್ತಿದ್ದ. ಭಿಕ್ಷುಕನ ಒಂದು ಹೊದಿಕೆ ಇದೆ, ಬೇಡುವವರ ಒಂದು ಹೊದಿಕೆ ಇದೆ, ಅದನ್ನು ತೆಗೆದು ಬಿಸಾಡಿದ. ಯಾಕೆ? ಅವನಿಗೆ ಗೊತ್ತು, ಇನ್ನು ಭಿಕ್ಷೆ ಬೇಡಬೇಕಾಗಿಲ್ಲ, ಯೇಸು ಕರೀತಾ ಇದ್ದ, ನನಗೆ ಆತನ ಕಣ್ಣು ಕೊಡಲು ಶಕ್ತನು. ಇಮ್ಮಿಡಿಯೇಟ್ಲಿ ಎದ್ದು ಯಾರ ಸಹಾಯ ಕೇಳಿಲ್ಲ, ಅವನೇ ಅಲ್ಲಿಗೆ ಬಂದ. ಯೇಸು ಇದ್ದಲ್ಲಿಗೆ ಬಂದು ನಾನು ನಿನಗೇನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ. ವಾಟ್ ಅ ವಂಡರ್ಫುಲ್ ಆನ್ಸರ್. ಎಕ್ಸಾಕ್ಟ್ ಕೇಳಿದ, ಏನು ಹೇಳಿಲ್ಲ, ಸ್ವಾಮಿ ನಾನು ಭಿಕ್ಷೆ ಬೇಡ್ತಾ ಇದ್ದೇನೆ, ಎಷ್ಟು ವರ್ಷದಿಂದ ಭಿಕ್ಷೆ ಬೇಡ್ತಾ ಇದ್ದೆ, ನನಗೆ ಕಣ್ಣು ಕಾಣ್ತಾ ಇಲ್ಲ, ಏನಿಲ್ಲ, ಗುರುವೇ, ಮಾಸ್ಟರ್ ನನಗೆ ಕಣ್ಣು ಬರುವಂತೆ ಮಾಡು. ಪರ್ಟಿಕ್ಯುಲರ್ ಕೇಳಿದ, ಪರ್ಟಿಕ್ಯುಲರ್ ಐಟಮ್ ಏನು ಬೇಕು ಅದನ್ನೇ ಕೇಳಿದ. ಇವತ್ತು ನಾವು ಒಟ್ರಾಸಿ ಜ್ಞಾನಹೀನರಾಗಿ ಅದು ಬೇಕು ಇದು ಬೇಕು ಅಂತ ಬೇಡುವುದಲ್ಲ. ನಮ್ಮ ತಂದೆಗೆ ಏನು ಬೇಕೆಂಬುದು ಗೊತ್ತಾಗಿದೆ. ರೈಟ್ ಮ್ಯಾನರ್ನಲ್ಲಿ ಏನು ಬೇಕು, ಎಂಥ ಐಟಮ್, ಯಾವ ಸಂಗತಿ ಆಗಬೇಕು, ಆ ಸಂಗತಿಗೋಸ್ಕರ, ಆ ವಿಚಾರಕ್ಕೋಸ್ಕರ, ಆ ವಿಷಯಕ್ಕೋಸ್ಕರ ನಾವು ಪರ್ಟಿಕ್ಯುಲರ್ ಆಗಿ ಪ್ರಾರ್ಥನೆ ಮಾಡುವಾಗ ಬೈಬಲ್ ಹೇಳ್ತದೆ, ಭೂಮಿ ಆಕಾಶವನ್ನು ಅಳಿದು ಹೋಗಬಹುದು, ನನ್ನ ಮಾತು ಎಂದಿಗೂ ಅಳಿದು ಹೋಗುವುದಿಲ್ಲ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು, ಕರ್ತನ ಸನ್ನಿಧಿಯಲ್ಲಿ ಕೇಳಿಕೊಳ್ಳುವವನಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಪರ್ಟಿಕ್ಯುಲರ್ ಸಂಗತಿ, ಪರ್ಟಿಕ್ಯುಲರ್ ಸಮಯದಲ್ಲಿ, ರೈಟ್ ಆದ ವ್ಯಕ್ತಿಯಾಗಿರುವ ತಂದೆಯಾದ ದೇವರು, ನಮ್ಮ ಕರ್ತನಾದ ಯೇಸುವಿನ ನಾಮದಲ್ಲಿ ನಾವು ತಂದೆಯಾದ ದೇವರ ಹತ್ರ ಕೇಳಿಕೊಂಡಾಗ ರೈಟ್ ಆದ ಟೈಮಲ್ಲಿ ಆ ಕಾರ್ಯಗಳು ನಮ್ಮ ಜೀವಿತದಲ್ಲಿ ತಲೆದೋರುತ್ತವೆ, ನೆರವೇರುತ್ತವೆ. ಈ ಕುರುಡನು ಕೇಳಿಕೊಂಡ, ಗುರುವೇ ನನಗೆ ಕಣ್ಣು ಬರಬೇಕೆಂಬುದಾಗಿ ನಾನು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ, ಕೇಳುತ್ತೇನೆ, ಕಣ್ಣು ಬರುವಂತೆ ಮಾಡಬೇಕು ಎಂದನು.
ಹೋಗು, ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು. ಯಾಕೆ ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು? ಹೋಗು ಅಂತ ಹೇಳುವಾಗ ಅವನಿಗೆ ಕಣ್ಣು ಬರಲಿಲ್ಲ. ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತ್ತು ಅಂತ ಹೇಳಿದ. ಯಾಕೆಂದರೆ ಅವನು ಯೇಸು ಕರೆದ ಕೂಡಲೇ ಎಷ್ಟು ರೆಸ್ಪಾಂಡ್ ಕೊಟ್ಟಿದ್ದಾನಂದರೆ ತಟ್ಟನೆ ಇದ್ದ. ಇಮ್ಮಿಡಿಯೇಟ್ಲಿ ರೆಸ್ಪಾಂಡ್ ಕೊಟ್ಟ. ಯೇಸುವಿನ ಬಳಿಗೆ ಆತನೇ ಬಂದ. ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಅಂತ ಹೇಳುವಾಗ ಇದೇ ಮಾತು ಇನ್ನೊಂದು ಕಡೆಯಲ್ಲಿ ಯೇಸು ಹೇಳಿದ್ದಾನೆ. ಯಾರಿಗೆ? ರಕ್ತ ಕುಸುಮಸ್ತ್ರೀಗೆ. ಆಕೆ ಎಲ್ಲ ಪ್ರಾಣದ ಭಯವನ್ನು ಬಿಟ್ಟು ಆಕೆ ರಕ್ತ ಕುಸುಮ. ಯಾರಿಗಾದರೂ ಆಕೆ ಟಚ್ ಆದರೆ ಆಕೆ ಕಲ್ಲು ಹೊಡೆದು ಕೊಲ್ತಾರೆ. ಯಾಕೆ? ರಕ್ತಸ್ರಾವವುಳ್ಳವರು ಹೊರಗೆ ಬರಲಿಕ್ಕಿಲ್ಲ, ಯಾರನ್ನು ಟಚ್ ಮಾಡಲಿಕ್ಕಿಲ್ಲ. ಅವರಿಗೆ ಹೊರಗೆ, ಮನೆಯಿಂದ ಹೊರಗೆ ಅವರು ಇರಬೇಕು. ಹೊರಗೆ ಒಂದು ಕೋಣೆ ಇರ್ತದೆ, ಅಲ್ಲಿ ಇರಬೇಕು. ಈಕೆ ಧೈರ್ಯ ಮಾಡಿದ. ಈಕೆ ನಂಬಿಕೆ ಏನಿತ್ತಂದರೆ, ನಾನು ಯೇಸುವಿನ ಗೊಂಡೆಯನ್ನು ಮುಟ್ಟಿದ ಕೂಡಲೇ ನನಗೆ ರೋಗ ಗುಣ ಆಗ್ತದೆ. ಈಗ ಅವಳನ್ನು ಪರೀಕ್ಷೆ ಮಾಡುವಾಗ ಆಕೆಗೆ ರಕ್ತ ಕುಸುಮ ಸ್ರಾವ ನಿಂತು ಹೋಗಿದೆ. ಸ್ರಾವ ನಿಂತು ಹೋದ ಮೇಲೆ ಯಾರು ಟಚ್ ಆದರೂ ಆಕೆಗೆ ಕಲ್ಲೊಡೆಯುವವರಿಲ್ಲ. ಹಾಗಾಗಿ ಇಷ್ಟು ನಂಬಿ ಯೇಸುವಿನ ಮೇಲೆ ಭರವಸೆ ಬಿಟ್ಟು ನಂಬಿ ಬಂದು ಯೇಸುವಿನ ಉಡುಪಿನ ಗೊಂಡೆಯನ್ನು ಮುಟ್ಟಿದಾಗ 12 ವರ್ಷದಿಂದ ರಕ್ತ ಹರಿಯುವಂಥದ್ದು ನಿಂತಿತು. ಅದಕ್ಕೆ ಆಕೆಗೆ ಹೇಳ್ತಾರೆ, ಯೇಸು ಹೇಳ್ತಾರೆ, ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು. ಇವತ್ತು ಯೇಸುವನ್ನು ಹೇಗೆ ನಂಬುತ್ತಾ ಇದ್ದೇವೆ? ರಕ್ಷಣೆ ಹೊಂದಿದಂಥ ಯೇಸು ಕ್ರಿಸ್ತನ ಶಿಷ್ಯರಾಗಿರುವಂಥ ದೇವರ ಮಕ್ಕಳಾಗಿರುವಂಥ ಪ್ರತಿಯೊಬ್ಬರಲ್ಲಿ ದೇವರು ಅವರ ಒಳಗಡೆ ವಾಸ ಮಾಡ್ತಾ ಇದ್ದಾನೆ. ಪವಿತ್ರಾತ್ಮನ ಗರ್ಭಗುಡಿಯಾಗಿ ಪ್ರತಿಯೊಬ್ಬ ವ್ಯಕ್ತಿ ಇದ್ದಾನೆ. ರಕ್ಷಣೆ ಹೊಂದಿದಂಥ ದೇವರ ಪ್ರಸನ್ನತೆ ಹೊರಗೆ ಅಲ್ಲ, ಅವರ ಒಳಗಡೆ ಇದೆ. ಅವರ ಸುತ್ತಲೂ ದೇವದೂತರು ಇದ್ದಾರೆ. ಅಂಥವರ ಸುತ್ತಲೂ ನನ್ನ ಪ್ರಿಯ ದೇವಜನರೇ, ಆರ್ ಯು ಸೀರಿಯಸ್ ಅಬೌಟ್ ಗಾಡ್ಸ್ ಪ್ರೆಸೆನ್ಸ್ ಇನ್ ಯುವರ್ ಲೈಫ್? ನೀವು ನಿಮ್ಮಲ್ಲಿರುವ ದೇವರ ಪ್ರಸನ್ನತೆಯ ವಿಷಯದಲ್ಲಿ ಗಂಭೀರವಾಗಿ ಇದ್ದೀರೋ? ಒಮ್ಮೆ ಆಲೋಚನೆ ಮಾಡಿ ನೋಡಿ. ನಾವು ಇದು ಸಮಯವನ್ನು ವ್ಯರ್ಥ ಮಾಡುವ ಸಮಯವಲ್ಲ. ದೇವರ ಪ್ರಸನ್ನತೆಯ ವಿಷಯದಲ್ಲಿ ನಾವು ಗಂಭೀರವಾಗಿದ್ದೇವೆಯಾ? ಆರ್ ಯು ಸೀರಿಯಸ್ ಅಬೌಟ್ ದ ಪ್ರೆಸೆನ್ಸ್ ಆಫ್ ಗಾಡ್? ಅವ್ರು ಸಿಂಪ್ಲಿ ವೇಸ್ಟಿಂಗ್ ಟೈಮ್? ತಮಾಷೆ ಅಲ್ಲ. ಬಿ ಸೀರಿಯಸ್ ಅಬೌಟ್ ದ ಪ್ರೆಸೆನ್ಸ್ ಆಫ್ ಗಾಡ್. ಅವನು ಯೇಸುವನ್ನು ನೋಡಿದ ಕೂಡಲೇ ಆತನಿಗೆ ಗೊತ್ತಾಯಿತು, ಈತನು ನನಗೆ ಕಣ್ಣು ಕೊಡಲಿಕ್ಕೆ ಶಕ್ತನೀತನೊಬ್ಬನೇ. ಆಗ ಈಗಿರೋ ಆಸ್ಪತ್ರೆ ಇಲ್ಲ, ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡುವ ಹಾಸ್ಪಿಟಲ್ ಇಲ್ಲ, ಯಾವ ಆಸ್ಪತ್ರೆಗಳೇ ಇಲ್ಲ. ಅಂಥ ಸಮಯದಲ್ಲಿ ಯೇಸು ಅವನಿಗೆ ಗೊತ್ತು, ಈತನು ನನಗೆ ಕಣ್ಣನ್ನೇ ಕೊಡಲಿಕ್ಕೆ ಸಮರ್ಥನೆಂಬುದಾಗಿ ಎದ್ದ. 12ನೇ ಅಧ್ಯಾಯ ಅಪೊಸ್ತಲ ಕೃತ್ಯದಲ್ಲಿ ಜೈಲಿನಲ್ಲಿ ಪೇತ್ರ ಮಲಗಿದ್ದಾನೆ. ಪೇತ್ರನಿಗೆ ಸರಪಳಿಯಲ್ಲಿ ಕಟ್ಟಿ ಹಾಕಿದ್ದಾರೆ. 16 ಮಂದಿ ಆತನಿಗೆ ವಾಚ್ಮ್ಯಾನ್ ಸುತ್ತಲೂ ಅವನು ತಪ್ಪಿಸದಾಗೆ ಇಟ್ಟಿದ್ದಾರೆ. ಇಮಿಡಿಯೇಟ್ಲಿ ದೇವದೂತನು ಬಂದ, ಬೆಳಕು ಹೊಳೀತು, ಅವನ ಪಕ್ಕೆಯನ್ನು ತಟ್ಟಿದ, ಏಳು ಅಂತ ಹೇಳಿದ. ತಟ್ಟನೆ ಎದ್ದ. ಅಷ್ಟರಲ್ಲಿ ಸರಪಿಗಳಿತ್ತು. ಅವನ ಆಲೋಚನೆ ಮಾಡಲಿಲ್ಲ ಹೇಳುವುದು. ಇವನು ಹೇಳ್ತಾನೆ, ದೇವದೂತ ನನ್ನನ್ನು ಹೇಳಲಿಕ್ಕೆ. ಎಲ್ಲಿ ಹೇಳುವುದು? ಕಟ್ಟಿ ಹಾಕಿದ್ದಾರೆ, ಎಲ್ಲಿ ಹೇಳುವುದು? ನೀನು ಎಬ್ಬಿಸು ಅಂತ ಆಲೋಚನೆ ಮಾಡಲಿಕ್ಕೆ ಹೋಗಲಿಲ್ಲ. ದೇವದೂತನ ಎಬ್ಬಿಸು ಮಾರಾಯ, ತಟ್ಟುವುದಲ್ಲ, ನೀನು ಎಬ್ಬಿಸಬೇಕು. ಕೈಯಲ್ಲಿ ಸಂಕೋಲೆ ಇದೆ, ಕಾಣುವುದಿಲ್ಲವ ನಿನಗೆ? ಏನಿಲ್ಲ. ದೇವದೂತನು ತಟ್ಟಿದ ಕೂಡಲೇ ಸಂಕೋಳೆಯನ್ನು, ಸರಪಣಿಯನ್ನು ಯಾವುದನ್ನು ಕ್ಯಾರ್ ಮಾಡಲಿಲ್ಲ. ಪಟಾಕ ಎದ್ದು ತಟ್ಟನೆ ಎದ್ದಾಗ ಯಾವಾಗ ಏಳಲಿಕ್ಕೆ ಮನಸ್ಸು ಮಾಡಿದ, ಸರಪಳಿಗಳು ಕಳಚಿ ಬಿದ್ದವು. ನನ್ನ ಪ್ರಿಯ ದೇವಜನರೇ, ಸರಪಳಿ ಕಳಚಿ ಬಿದ್ದವು. ತಂದೆಯಾದ ದೇವರಿಗೆ ಸ್ತೋತ್ರ. ಇಲ್ಲಿ ಈತನು ಕೂಡ ಕುರುಡನು ತಟ್ಟನೆ ಎದ್ದಾಗ ಯೇಸುವಿಗೆ ಗೊತ್ತಾಯಿತು, ಇವನಿಗೆ ಪೂರ್ಣ ಭರವಸೆ, ನಂಬಿದ್ದಾನೆ. ಅದಕ್ಕೆ ಹೇಳ್ತಾನೆ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು. ಕೂಡಲೇ ಯೇಸು ಹೇಳಿದ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ ಅಂತ ಹೇಳಿದಾಗಲೇ ಆ ಕುರುಡನಿಗೆ ಕಣ್ಣು ಬಂದವು. ದೇವರಿಗೆ ಸ್ತೋತ್ರ. ಯೇಸು ಇಲ್ಲಿ ನಿಂತಿದ್ದಾನೆ, ಕುರುಡ ಇಲ್ಲಿ ನಿಂತಿದ್ದಾನೆ, ಒಬ್ಬರಿಗೊಬ್ಬರು ಮುಖ ಮಾಡಿ ನಿಂತಿದ್ದಾರೆ. ಯೇಸುವಿನ ಕಾನ್ವರ್ಸೇಷನ್ ಕೇಳಿದ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ. ಇಮ್ಮಿಡಿಯೇಟ್ಲಿ ಅವನಿಗೆ ಕಣ್ಣು ಓಪನ್ ಆಯಿತು, ಕಣ್ಣು ಬಂತು, ದೃಷ್ಟಿ ಕ್ಲಿಯರ್ ಆಯಿತು. ಕಣ್ಣು ತೆರೆದಾಗ ಏನನ್ನು ನೋಡಲಿಲ್ಲ, ಫಸ್ಟ್ ನೋಡಿದ ಯೇಸುವನ್ನು. ನನ್ನ ಪ್ರಿಯ ದೇವಜನರೇ, ರಕ್ಷಣೆ ಹೊಂದಿದಾಗ ನಮ್ಮ ಕಣ್ಣು ತೆರೆಯಲ್ಪಟ್ಟಿತು. ತೆರೆಯಲ್ಪಟ್ಟ ಮೇಲೆ ಯಾರ ಮೇಲೆ ದೃಷ್ಟಿ ಇಟ್ಟಿದ್ದೇವೆ? ಯಾವುದರ ಮೇಲೆ ದೃಷ್ಟಿ ಇಟ್ಟಿದ್ದೇವೆ?
ಯಾವರ ಮೇಲೆ ಭರವಸೆ ಬಿಟ್ಟಿದ್ದೇವೆ? ಪ್ರಿಯ ದೇವಜನರೇ, ನಿಮ್ಮ ಹತ್ರ ಕೇಳಿಕೊಳ್ಳುತ್ತೇನೆ. ದೇವರ ವಾಕ್ಯ ಹೇಳ್ತದೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ. ನಮ್ಮ ದೃಷ್ಟಿ ಕೇವಲ ನಮ್ಮ ಕರ್ತನಾದ ಯೇಸುವಿನ ಮೇಲೆ ಇರಲಿ. ಬೇರೆ ಯಾರ ಮೇಲೆ ನಮ್ಮ ದೃಷ್ಟಿ ಬೇಡ. ಯಾರ ಮೇಲೆ ದೃಷ್ಟಿ ಬೇಡ, ಯಾರ ಮೇಲೆ ಭರವಸೆ ಅಲ್ಲ. ಭರವಸೆ ಆತನ ಮೇಲೆ, ಆ ನಿರೀಕ್ಷೆ ಆತನ ಮೇಲೆ. ಆತನ ನಿರೀಕ್ಷೆಯವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿ ಏರಿ ಹೋಗರು, ಓಡಿ ದಣಿಯರು ನಡೆದು ಬಳಲಾರು. ನಾನು ನಿಲ್ಲಿಸ್ತೇನೆ, ಸಮಯ ಆಯಿತು, ನಾನು ನಿಲ್ಲಿಸ್ತೇನೆ. ಇದರಲ್ಲಿ ಏನು ಕಲಿತುಕೊಳ್ಬೋದು? ಒಂದು ನಂಬಿದ, ಅವನು ಕುರುಡನಾಗಿದ್ದ, ಭಿಕ್ಷೆ ಬೇಡ್ತಿದ್ದ. ಆ ಭಿಕ್ಷೆಯ ಯೇಸು ಕರೆದ ಕೂಡಲೇ ಅವನ ಎದುರು ನಿಲ್ಲುವುದಕ್ಕಿಂತ ಮೊದಲು ಭಿಕ್ಷೆ ಬೇಡುವಂಥ ಆ ಒಂದು ಯೂನಿಫಾರ್ಮನ್ನು ತೆಗೆದು ಹೊರಗೆ ಬಿಸಾಡಿಬಿಟ್ಟ. ಅವನಿಗೆ ಕನ್ಫರ್ಮ್ ಆಯ್ತು, ಇನ್ನು ನನಗೆ ಭಿಕ್ಷೆ ಬೇಡಲಿಕ್ಕಿಲ್ಲ. ಯಾಕೆ? ರಕ್ಷಕನಾದ ಯೇಸು, ಆ ದಾವಿದ ಕುಮಾರನ, ಅವನ ರಕ್ಷಕನಾದ ಯೇಸು ಅಂತ ನೆನೆಸಲಿಲ್ಲ, ಅವನು ದಾವಿದ ಕುಮಾರನಾಗಿರುವ ಯೇಸು ನನಗೆ ದೃಷ್ಟಿ ಕೊಡ್ತಾನೆ, ಇನ್ನು ಮೇಲೆ ನಾನು ಬೇಡಬೇಕಾಗಿಲ್ಲ. ನನ್ನ ಪ್ರಿಯ ದೇವಜನರೇ, ನಿಮಗೆ ದೇವರು ಎಂಥ ಉಪಕಾರ ಮಾಡಿದ್ದಾನೆ. ಎಂಥ ಪರಿಸ್ಥಿತಿಯಲ್ಲಿದ್ದೀರಿ ಈಗ, ಎಂಥ ಪರಿಸ್ಥಿತಿಯಲ್ಲಿ ದೇವರು ಇಟ್ಟಿದ್ದಾನೆ. ಹಾಗಾದರೆ ಏನು ಮಾಡುವ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಘನಮಾನ ಮಹಿಮೆಯನ್ನು ಸಲ್ಲಿಸೋಣ. ಆತನು ಒಳ್ಳೆಯವನು, ಆತನಲ್ಲಿ ಜೀವಿಸುವ, ಆತನಲ್ಲಿ ಚಲಿಸುವ, ಆತನಿಗಾಗಿ ನಮಗೆ ಕೊಟ್ಟಂಥ ಕೆಲಸವನ್ನು ನಾವು ಮಾಡುವ, ಆತನ ಪ್ರಸನ್ನತೆಯ ಬಗ್ಗೆ ಗಂಭೀರತೆಯಲ್ಲಿ ನಾವು ನಡೆಯುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ತಂದೆಯಾದ ದೇವರೇ, ಗಣವುಳ್ಳ ನಾಮಕ್ಕೆ ಸ್ತೋತ್ರ. ಈ ವಾಕ್ಯ ಪ್ರತಿಯೊಬ್ಬರ ಜೀವಿತದಲ್ಲಿ ಆಳವಾಗಿ ಅರ್ಥವಾಗಲಿ. ಕರ್ತನೇ, ಇವರ ಜೀವಿತದಲ್ಲಿ ಅದ್ಭುತ ಉಂಟಾಗಲಿ ಮತ್ತು ಪ್ರತಿಯೊಂದು ಅಗತ್ಯತೆಗೂ ನಿನ್ನ ಮೇಲೆ ದೃಷ್ಟಿ ಇಡಟ್ಟು ನಡೆಸಲ್ಪಡಲಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ. ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯೇ, ಆಮೆನ್.